ಲೇ ಸೀತಾಪತಿ, ಕಣ್ಬಿಟ್ಟು ಮಂಗಳಾರತಿ ತಗೊಳ್ಳೋ, ಪಾಪ ಅರ್ಚಕರು ಕಾಯ್ತಾ ಇದ್ದಾರೆ. ದೇವ್ರ ಕಣ್ ಬಿಟ್ಬಿಟ್ಟು ನನ್ ಬಗ್ಗೆ ಎಲ್ರು ಅಪಾರ್ಥ ಮಾಡ್ಕೊಳ್ಳೋದನ್ನ ಹೋಗಲಾಡ್ಸಿದ್ರೆ ಆಮೇಲೆ ನಾನು ಮಂಗಳಾರತಿ ತಗೊಳ್ತೀನಿ. ಅಪ್ಪ ಆಂಜನೇಯ, ಗಣೇಶ ಕಲಿಯುಗದಲ್ಲಿ ಹಾಲ್ ಕುಡಿದು ತನ್ನ ಮಹಿಮೆ ತೋರಿಸಿದಾನೆ. ಅವ್ನ್ ಕಣ್ ಬಿಡ್ಬೇಕು ಅಂದ್ರೆ ನೀನ್ ಕಣ್ ಮುಚ್ಕೋಬೇಕು. ಸುಮ್ನೆ ಮಂಗಳಾರತಿ ತಗೊಂಡು ನಡಿ. ಅಯ್ಯೋ, ನೀವ್ ಹೋಗಿ ಅರ್ಚಕ್ರೆ, ನಡಿಯೋ. ಅಯ್ಯೋ, ನಾನ್ ಮಂಗಳಾರತಿ ತಗೊಳ್ತಿದ್ದಕ್ಕೆ ದೇವ್ರು ನನ್ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳಿಲ್ಲ ತಾನೆ? ನಡಿಯಲ್ಲ. ನಡಿಯಪ್ಪ ಮೊದ್ಲು. ಬಿಡ್ರೋ. ಅಡ್ಬಿದ್ದೆ ದೇವ್ರು. ಎಲ್ಲ ಬಂದಿರೇನೆಯ? ಬಂದವ್ರ ದೇವ್ರು. ತಗೋ. ಏನ್ ಸರ್ ಕರೆದ್ರಂತೆ? ಏನ್ರಯ್ಯ ಇದು? ಪೇಪರ್ ವೆಯ್ಟು ಸರ್. ಇದನ್ನೆಲ್ಲ ಯಾಕೆ ಹೇಳಿದ್ದು? ಅದ್ರಯ್ಯ, ಇದನ್ನೇನ್ ಧರ್ಮ ಛತ್ರ ಅಂತ ತಿಳ್ಕೊಂಡಿದ್ರು ಅಥವಾ ಆಫೀಸ್ ಅಂತ ತಿಳ್ಕೊಂಡಿದ್ರು? ನಾನ್ ಬಂದು ನೋಡಿದಾಗ ಒಬ್ಬೊಬ್ರು ಅನ್ನೋ ಮೋಸ ಮಾಡ್ಕೊಂಡಿದ್ರಲ್ಲ. ಇವ್ರು ನೋಡಿದ್ರೆ ಸೆಕ್ಸ್ ಮ್ಯಾಗ್ಝಿನ್ ಓದ್ತಿದ್ದಾರೆ, ಅವ್ರು ನೋಡಿದ್ರೆ ಕಣ್ಣು ಕಣ್ಣು ಕಲಿತಾಗ ಅಂತ ಲವ್ ಮಾಡ್ತಾ ಇದ್ದಾರೆ. ಏನ್ರಯ್ಯ ತಗೊಂಡ್ಬಿಟ್ಟಿದ್ದೀರಿ? ಅಲ್ಲ, ಇದೇನಾಯ್ತು ಅಂದ್ರೆ ಐ ಡೋಂಟ್ ವಾಂಟ್ ಎನಿ ಎಕ್ಸ್ಪ್ಲನೇಷನ್. ಮಿಸ್ಟರ್ ಜನಾರ್ದನ್, ಆ ರಾಘವೇಂದ್ರ ಕ್ರಿಯೇಷನ್ಸ್ ಅಕೌಂಟ್ ನ ಸ್ಟಡಿ ಮಾಡಿದ್ರೇನ್ರಿ? ಅದು 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 ನಾನ್ಸೆನ್ಸ್. ಏನ್ರಿ ಇದು? ನಾನ್ ನಿಮ್ಮನ್ನ ಕೇಳ್ತಾ ಇದ್ರೆ ನೀವು ಅದು ಇದು ಅಂತ ಬಾಗಿಲ ಕಡೆ ನೋಡ್ಕೊಂಡು ತಡಬರ್ತಾ ಇದ್ದೀರಾ. ನಿಮ್ ಪ್ರಶ್ನೆ ಉತ್ತರ ಆ ಕಡೆಯಿಂದನೇ ಬರ್ಬೇಕು ಸರ್, ಅದಕ್ಕೆ ನೋಡ್ತಾ ಇದ್ದೀನಿ. ರಾಘವೇಂದ್ರ ಕ್ರಿಯೇಷನ್ ಸ್ಟೇಟ್ಮೆಂಟ್ ಎಲ್ಲಿದೆ? 2ನೇ ಬೀರುನಲ್ಲಿ 2ನೇ ಸೆಲ್ಫ್ ಅಲ್ಲಿ 4ನೇ ಫೈಲು ತಗೊಂಡ್ಬಂದ್ಬಿಡ್ತೀನಿ ಸರ್. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು. ಸುಂದರಂ ಲೋನ್ ಅಕೌಂಟ್ ಫೈಲು ಫಸ್ಟ್ ಟೇಬಲ್ ಮೇಲೆ ಇದೆ. ನಿಮ್ ಟೇಬಲ್ ಮೇಲೆ ಇದೆಯಲ್ಲ ಸರ್? ಎಸ್ ಯು ಆರ್ ರೈಟ್ ಸರ್. ಓಕೆ, ಥ್ಯಾಂಕ್ ಯು. ರಾಜೇಶ್ ಗ್ಲೋಬಲ್ ಫೈಲ್. ರಾಜೇಶ್ ಗ್ಲೋಬಲ್ ಫೈಲು ಸರ್. ರೆಕಾರ್ಡ್ಸ್ ರೂಮ್ ಅಲ್ಲಿ 3ನೇ ರ್ಯಾಕ್ ಅಲ್ಲಿ 5ನೇ ಫೈಲ್ ಸರ್. ಬಾ ಕೃಷ್ಣ, ಬಂದ್ಯಾ? ಬಾ. ಅಲ್ಲ ಕೃಷ್ಣ, ನಾನು ಇವರಿಗೆಲ್ಲ ಯಾಕೆ ಸಂಬಳ ಕೊಡ್ತಾ ಇದ್ದೀನಿ ಹೇಳು? ಇವರೆಲ್ಲ ಸಿನ್ಸಿಯರ್ ಆಗಿ ನಿಷ್ಠೆಯಿಂದ ಚೆನ್ನಾಗಿ ಕೆಲಸ ಮಾಡ್ಲಿ ಅಂತ. ಸರಿ ತಾನೆ? 100% ಕರೆಕ್ಟ್ ಸರ್. ವಿಷಯ ಹೀಗಿರೋವಾಗ ನಾನು ಏನೇ ಪ್ರಶ್ನೆ ಕೇಳಿದ್ರು ನೇರವಾಗಿ ನನಗೆ ಉತ್ತರ ಕೊಡದೆ ಬಾಗಿಲ ಕಡೆ ತಿರ್ಕೊಂಡು ನಿನ್ನಿಂದ ಉತ್ತರ ಹೇಳಿಸ್ತಾರಲ್ಲ, ಏನಿದ್ರ ಅರ್ಥ? ಇದರಲ್ಲಿ ಇವ್ರ ತಪ್ಪೇನೂ ಇಲ್ಲ ಸರ್. ನೋಡಿ ಸರ್, ಎಲ್ರು ಹೇಗೆ ನಗನಗ್ತಾ ಇದ್ದಾರೆ, ಇವ್ರು ಯಾವಾಗ್ಲೂ ಹೀಗೆ ಇರ್ಬೇಕು ಅನ್ನೋದೇ ನನ್ನ ಆಸೆ ಸರ್. ಇವ್ರು ನಗನಗ್ತಾ ಇದ್ರೆ ನಮ್ಮ ಆಫೀಸ್ ಕಳಕಳೆಯಾಗಿರುತ್ತೆ. ನಮ್ಮ ಆಫೀಸ್ ಕಳಕಳೆಯಾಗಿದ್ರೆ ಎಲ್ಲರೂ ಸಂಸಾರ ಚೆನ್ನಾಗಿರುತ್ತೆ. ಎಲ್ಲರೂ ಸಂಸಾರ ಚೆನ್ನಾಗಿದ್ರೆ ನಮ್ಮ ಊರು ಚೆನ್ನಾಗಿರುತ್ತೆ. ಊರು ಚೆನ್ನಾಗಿದ್ರೆ ನಮ್ಮ ನಾಡು ಚೆನ್ನಾಗಿರುತ್ತೆ. ನಾಡು ಚೆನ್ನಾಗಿದ್ರೆ ಇಡೀ ನಮ್ಮ ದೇಶನೇ ಚೆನ್ನಾಗಿರುತ್ತೆ ಸರ್. ಆ ಉದ್ದೇಶದಿಂದ ನಾನು ಸರ್, ನೀವೇ ಎಷ್ಟೋ ಸಲ ಹೇಳ್ತಾ ಇದ್ರಲ್ಲ, ಆಫೀಸ್ ಅನ್ನೋದು ಒಂದು ಕುಟುಂಬ ಇದ್ದ ಹಾಗೆ, ಸ್ಟಾಫ್ ಎಲ್ರು ಹಣ್ಣು ತಮ್ಮದ್ರು ಅತ್ತಂಗಿರ್ತಾರೆ ಹೊಂದ್ಕೊಂಡು ಹೋಗ್ಬೇಕು ಅಂತ. ಅದಕ್ಕೆ ನಾನು ಒತ್ತಾಸೆ ಕೊಡ್ತಾ ಇದ್ದೀನಿ ಅಷ್ಟೇ. ಏನ್ರಿ ಕೃಷ್ಣ ಏನು ಹರಕತೆ ಮಾಡ್ತಾ ಇದ್ದಾನೇನ್ರಿ? ಓಹೋ ಅಂತ ಹೇಳ್ತಾ ಇದ್ದೀರಲ್ಲ, ಅಷ್ಟಾಗೋದಿಲ್ಲ. ಅಲ್ಲ ಕೃಷ್ಣ, ಇವ್ರ ಕೆಲಸ ಎಲ್ಲ ನೀನ್ ಮಾಡ್ಕೊಡ್ತಾ ಇದೀಯಾ, ಓಕೆ. ಆದ್ರೆ ನಿನ್ ಸಂಬಳನೆಲ್ಲ ಇವ್ರಿಗೋಸ್ಕರ ಖರ್ಚು ಮಾಡ್ತಾ ಇದೆಯಲ್ಲ, ಇಟ್ ಈಸ್ ವೆರಿ ಬ್ಯಾಡ್. ನೋ ಸರ್, ದ ಕಾಸ್ ಇಸ್ ರಿಯಲಿ ವೆರಿ ಗುಡ್. ಹೌ ಹೌ ಕಮ್ ಅಂಡ್ ಟೆಲ್ ಮೀ. ಸರ್, ನಿಮಗೆ ಚೆನ್ನಾಗಿ ಗೊತ್ತಿದೆ, ನಾನೊಬ್ಬ ಅನಾಥ. ದಿಕ್ಕು ದೆಸೆ ಯಾರೂ ಇಲ್ಲ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕಂಗಿರು, ಈ ಸಂಬಂಧಗಳನ್ನ ಬರೀ ನಾನು ಸಿನಿಮಾದಲ್ಲಿ ನೋಡಿದ್ದೀನಿ, ಪುಸ್ತಕದಲ್ಲಿ ಓದಿದ್ದೀನಿ ಸರ್, ಅಷ್ಟೇ. ಈ ಸಂಬಂಧಗಳ ಸಿಹಿ ಓಣ ಏನು ಅನ್ನೋದನ್ನ ಇವ್ರುಗಳ ಮುಖಾಂತರ ನಾನು ಅದನ್ನ ಸವಿತಾ ಇದ್ದೀನಿ. ಈಗ ಹೇಳಿ ಸರ್, ಹೀಗಿರುವಾಗ ನಾನು ಯಾರಿಗೋಸ್ಕರ ದುಡ್ಡು ಕುಡಿಕ್ಬೇಕು? ಇವರೆಲ್ಲರೂ ನಾನು ಒಡ ಹುಟ್ಟಿದವರು ಅಂತ ತಿಳ್ಕೊಂಡು ನನ್ನ ಕೈಲ ಸಹಾಯ ಮಾಡ್ತಾ ಇದ್ದೀನಿ ಸರ್, ಅಷ್ಟೇ. ಅಪಾರ್ಥ ಮಾಡ್ಕೋಬೇಡಿ ಸರ್. ಈಗ ಹೇಳಿ, ನಾ ಮಾಡಿದ ತಪ್ಪ? ತಪ್ಪಲ್ಲಪ್ಪ, ತಪ್ಪಲ್ಲ. ತಪ್ಪಲ್ವಂತ? ತಪ್ಪೆಲ್ಲ ನಂದು ಕಣ್ರಯ್ಯ, ನಂದು. ಹೋಗಿ ನಿಮ್ ಕೆಲಸ ನೋಡ್ಕೊ ಹೋಗಿ. ಬರ್ತೀನಿ ಸರ್. ಹೋಗಿ. ಏನ್ ಸ್ಟಾಫ್, ನಾನ್ ಮಾಡಿದ್ದು ತಪ್ಪ? ಎಲ್ಲೇ ಕೂಲಿಂಗ್ ಗ್ಲಾಸ್ ಇಟ್ಟಿದ್ದಲ್ಲ ಕಾಣ್ತಿಲ್ಲ. ಇಟ್ಟಿದ್ದು ಒಂದ್ ಕಡೆ ಇರಲ್ಲಪ್ಪ.
ಹ್ಯಾಂಗರ್ ಹಾಕಿ ಶರ್ಟೇ ಕಾಣ್ತಾ ಇಲ್ವಲ್ಲೇ? ಅಯ್ಯೋ, ಇಲ್ಲಿ ಇಟ್ಟಿದ್ ಗಡಿಯಾರನೇ ಕಾಣ್ತಾ ಇಲ್ವಲ್ಲ? ಅಯ್ಯಯ್ಯೋ, ಈಗ ತಾನೇ ಇಲ್ಲಿ ಚಪ್ಪಲಿ ಬಿಟ್ಟಿದ್ನಲ್ಲ, ಎಲ್ಲೋಯ್ತು? ನೀನೇನಾ ನನ್ ತಮ್ಮಂಗ್ ಹೊಡೆದಿದ್ದು? ಮನೆ ಬಾರ್ಗೆ ಕೊಡಕ್ ಯೋಗ್ಯ ಇಲ್ಲ. ಎಲ್ಲಾರು ಇವತ್ತು ಮನೆ ಖಾಲಿ ಮಾಡ್ಬೇಕು. ಏನು ಏನು ಇದೆಲ್ಲ? ಎಲ್ಲಾರ ಮನೆ ಕರೀತಿದ್ದ, ಅದಕ್ಕೆ ನಾನು ಕರೀತೆ. ಯಾರೋ ನೀನು? ಕೃಷ್ಣ, ಅವನು ನನ್ ತಮ್ಮ. ಮತ್ತೆ ಇಷ್ಟ ದಿನ ಕಾಣ್ಲಿಲ್ಲ? ಅವನು ಹಳ್ಳಿಲಿದ್ದ, ನಿನ್ನೆ ರಾತ್ರಿ ಬಂದ. ಸರಿಯಾಗಿದ್ರ ಅಕ್ಕ ತಮ್ಮ? ಏನಿಲ್ಲ, ಇವತ್ತೇ ಕೊನೆ. ಇನ್ನೊಂದ್ಸಲ ಈ ತರ ಕೆಲಸ ಕೈ ಹಾಕಿದ್ರೆ ಕತ್ತರಿಸಿ ಹಾಕ್ಬಿಡ್ತೀನಿ. ಕೈ ಕತ್ತರಿಸ್ಲಿ ಬಿಡು. ಕೈ ತಾನೆ. ಹೋಗಪ್ಪ ನೀನು, ಹೋಗು. ಏನು ಕೃಷ್ಣ, ಯಾವಾಗ ಇಟ್ಕೊಡೋಣ? ಏನ ಕಚೇರಿ. ಅದು ಇವತ್ತು ದಿನ ಚೆನ್ನಾಗಿಲ್ಲ, ಮಾಡಿ ಅಮಾವಾಸ್ಯೆ ಬರುತ್ತಲ್ಲ ಅವತ್ತು ಇಟ್ಕೊಳ್ಳೋಣ. ಅದು ನನಗೆ ಆಫೀಸ್ ಗೊತ್ತಾಯ್ತು. ಕೃಷ್ಣ, ಕೃಷ್ಣ ನೀ ಬೇಗನೆ ಬಾರೋ. ಮೇಡಮ್, ದೇವ್ರು ನಿಮ್ಮನ್ನ ಕರಿತಾವ್ರೆ. ಯಾರು ನಿಮ್ನು ಕರಿತಾವ್ರೆ. ಬಾ ಕೃಷ್ಣ, ಬಾಪಾ, ಬಾ 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 ಕೂತ್ಕೊಳ್ಳಯ್ಯ. ಪರವಾಗಿಲ್ಲ ಸರ್. ಅರೆ ಕೂತ್ಕೊಳ್ಳಯ್ಯ, ಯು ಆರ್ ಜಸ್ಟ್ ಲೈಕ್ ಮೈ ಬ್ರದರ್. ಐ ಸೇ ಕೂತ್ಕೋ. ಕೂತ್ಕೊಮ್ಮ, ಕೂತ್ಕೋ. ಅದು ಈ ಎಕ್ಸ್ಪೋರ್ಟ್ ಅಕೌಂಟ್ ಟ್ಯಾಲಿನ ಆಗ್ತಾ ಇಲ್ಲ, ಆಡಿಟರ್ ಬೇರೆ ಬರ್ತಾ ಇದಾರೆ. ಸ್ವಲ್ಪ ಚೆಕ್ ಮಾಡಪ್ಪ ಸರಿಯಾಗಿ. ನಾನು ನೋಡ್ತೀನಿ ಸರ್. ಒಂದ್ ನಿಮಿಷ ಅಮ್ಮ, ನಾನು ಇದನ್ನ ರೆಫರ್ ಮಾಡ್ಬಿಟ್ಟು ಡಿಕ್ಟೇಷನ್ ಕೊಡ್ತೀನಿ, ಆಮೇಲೆ ಟೈಪ್ ಮಾಡುವಂತೆ. ಅಮ್ಮ ತಾಯಿ, ನೀನ್ ತುಳಿತಾ ಇರೋದು ನನ್ನ ಕಾಲು, ಕೃಷ್ಣನ್ ಕಾಲು ಅಲ್ಲ. ಸಾರಿ ಸರ್. ಕೃಷ್ಣ, ನಿನ್ ಕಾಲು ಕೊಟ್ಬಿಡಯ್ಯ, ಚೆನ್ನಾಗಿ ತುಳಿದಿ. ನೋಟ್ ಡೌನ್ ವಿತ್ ದಿ ರೆಫರೆನ್ಸ್ ಆಫ್ ಯುವರ್ ಲೆಟರ್ ಡೇಟೆಡ್ ಸೋ ಅಂಡ್ ಸೋ. ಕ್ರೇಜಿ ಬಾಯ್. ರಾಧಕ್ಕ ಬದಲು ರಾಮಣ್ಣಂಗೆ ಹೇಳಿದ್ರೆ ಬಕ್ಷಿ ಸಿಗತ್ತೆ. ಲೋ ಕೆಂಚ, ಏನಣ್ಣ? ಒಂದು 10 ಡೈನಾಮಿನೇಟರ್ ಸಾಕು ಕಣ. ನೀರ್ ಹಾಗೆ ಚಿಮ್ಮುತ್ತೆ, ಆಗ ನಾವೇ ಅಕ್ಕಪಕ್ಕದ ಗದ್ದೆಗಳಿಗೆ ನೀರು ಬಿಡ್ಬೋದು. ನೋಡು, ಬೇಗ ಡೈನಾಮಿಟ್ ಹಚ್ಚಿ ಈ ಕಡೆ ಬಂದ್ಬಿಡು. ಅಲ್ಲಿ ಆ ಕಡೆ ಎಗರುತ್ತ ಗೊತ್ತಾಗೋದಿಲ್ಲ. ನಡಿಲ್ಲ ರಮಣ. ಜನ ನುಗ್ತಾ ಇದೆಯಲ್ಲ, ಸರಿಯಾಗಿ ನೋಡ್ಕೊಂಡ್ ಬರ್ಬೇಕು ಅಂತ ಜ್ಞಾನ ಬೇಡವಾ? ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಯಾರ ಜವಾಬ್ದಾರಿ? ಸಂತೋಷ ಸುದ್ದಿ ಹೇಳೋಣ ಅಂತ ಬಂದೆ. ಸಂತೋಷ ಸುದ್ದಿನ? ಏನ್ಲ ಅದು? ಊರಿಂದ ರಾಧಕ್ಕ ಬಂದ್ರು. ನಮ್ಮ ಮುದ್ದಿನ ತಂಗಿ ರಾಧಾ ಬಂದವಳ? ಹೌದಣ್ಣ. ಇಟ್ಕಣ, ಮಜಾ ಮಾಡು. ನಾನು ಮದುವೆ ಮಾಡ್ಕೋಬೇಕು ಅಂತ ಇದ್ರೆ ಇಷ್ಟೊತ್ತು ಯಾವಾಗಲೂ ಮದುವೆ ಮಾಡ್ಕೊಂಡ್ಬಿಡ್ತಾ ಇದ್ದೆ.
ಆ ರಾಧನೆ ನಾನು ಹೆಂಡತಿ ಮಾಡ್ಕೋಬೇಕು ಅಂತ ಇರ್ಕೊಂಡ್ರು. ಅದೇನೋ ಹೇಳ್ತಾರಲ್ಲ ಎಟಕ್ತಾ ಇರೋ ದ್ರಾಕ್ಷಿನ ಹುಳಿ ಅಂತಂತೆ ಮಂಗ. ನೋಡ್ತಾ ಇರೋ, ಆ ಹುಳಿನೇ ನಾನ್ ತಿಳಿ ಮಾಡ್ಕೊಂಡು ಕುಡಿಲಿಲ್ಲ, ನನ್ನ ಹೆಸರು ಭೈರನೇ ಅಲ್ಲ. ಬರೋಣ ಅಲ್ ನೋಡು. ಒಳ್ಳೆ ನೆಂದವ್ರ ಮಂದಲ್ಲಿ ಅಂದಂಗೆ ರಾಧಾ ಇಲ್ಲೇ ಬಂದ್ಬಿಟ್ಲಲ್ಲೋ. ಆ ಬೇಲೂರು ಶಿಲಾಬಾಲಿಕೆಗೆ ಜೀವ ತುಂಬ್ಕೊಂಡು ಬಂದಾಗ ಬಂದ್ಬಿಟ್ಲಲ್ಲೋ ರಾಧಾ. ಈಗ ತಾನೇ ಊರಿಗೆ ಬರ್ತಾ ಇದೀಯಾ? ಬರೋ ದಾರಿನಾಗೆ ದೇವ್ರ ಹತ್ರ ಹೋಗ್ ಬಂದೆ ತಾನೆ? ಈ ಊರಿನ ಉಸ್ತಾದ್ ಭೈರನ್ನೇ ನನ್ ಗಂಡನ ಕೊಡಪ್ಪ ಅಂತ ದೇವ್ರ ಹತ್ರ ಚೆನ್ನಾಗಿ ಬೇಡ್ಕೊಂಡ. ನೀನು ನನ್ನ ಗಂಡನ? ಅದು 100 ಜನ್ಮ ಎತ್ತು ಬಂದ್ರೂ ಸಾಧ್ಯ ಇಲ್ಲ. ನೀನು ನಿಜವಾಗ್ಲೂ ಗಂಡಸೆ ಆಗಿದ್ರೆ ನಮ್ಮ ಅಣ್ಣನ ಹತ್ರ ಬಂದು ಕೇಳು, ಆಗಾಗತ್ತೆ ನಿನ್ ಸಮಾಧಿ. ನಿನ್ನ ಅದ್ ಯಾವನ್ ಮದುವೆ ಮಾಡ್ಕೊತಾನೆ, ನಾನು ನೋಡ್ಕೋತೀನಿ. ರಾಧಾ 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 ರಾಧಾ, ನಾನು ಅವ್ರಿಗೆ ಎಷ್ಟು ಸಲ ಹೇಳಿದ್ದೀನಿ, ಊರಿಂದ ಬರ್ತಿದ್ದ ಹಾಗೆ ಮೊದಲು ನಂಗೆ ಮುಖ ತೋರಿಸಿ ಆಮೇಲೆ ಸ್ನೇಹಿತರು ನೋಡಕ್ ಹೋಗು ಅಂತ. ನನ್ನ ಮಾತೇ ಕೇಳಲ್ಲ ಅವಳು. ಓಹೋ, ನನ್ನ ಮುದ್ದಿನ ತಂಗಿ ರಾಧಾ, ಏನಮ್ಮ ನೀನು ಬರ್ತಿದ್ದೀನಿ ಅಂತ ಒಂದ್ ಮಾತು ತಿಳಿಸಿದ್ರೆ ನಾನು ಸಿಟಿಗೆ ಬಂದು ಕರ್ಕೊಂಡ್ ಬರ್ತಿಲ್ವಾ? ಎಷ್ಟು ದೂರ ಅಣ್ಣ ಬರ್ಬೇಕು? ಅಷ್ಟ್ರಲ್ಲಿ 1 ಗಂಟೆ ಪ್ರಯಾಣ. ಅದು ಸರಿನೇ. ನೀನ್ ಹಾಗಿದ್ಯಾ? ನನಗೇನಣ್ಣ ರಾಣಿ ರಾಣಿ ಇದ್ದಾಗಿದ್ದೀನಿ. ರಾಧಾ, ನನ್ಗೆ ಯಾಕೋ ನೀನ್ ನೋಡ್ಬೇಕು ಅನಿಸ್ತಿತ್ತು, ಇವತ್ತೇ ಬರೋಣ ಅನ್ಕೊಂಡಿದ್ದೆ, ಅಷ್ಟರಲ್ಲಿ ನೀನೇ ಬಂದ್ಬಿಟ್ಟೆ. ಅದನ್ನೇ ಅಣ್ಣ ಟೆಲಿಪತಿ ಅನ್ನೋದು. ನಿನ್ಗೊಬ್ಬ ಪತಿ ಸಿಗೋವರೆಗೂ ನನಗೆ ಟೆಲಿಪತಿನೇ ಗತಿ. ಹೋಗೋಣ. ನಾನೀಗ ಹೋಗ್ಬೇಕು ಅಂದ್ರೆ ನಿನ್ ಕೈಯಾರ ಒಂದ್ ಕಪ್ ಸ್ಟ್ರಾಂಗ್ ಕಾಫಿ ಬೇಕು. ಸರಿ. ರಮಣ, ಓ ರಮಣ. ಪುರೋಹಿತ್ರೆ ಬನ್ನಿ ಬನ್ನಿ. ರಾಧಾ, ಪುರೋಹಿತರು ಬಂದ್ರು, ಇನ್ನೊಂದ್ ಕಪ್ ಎಕ್ಸ್ಟ್ರಾ. ಓಹ್, ರಾಧಾ ಬಂದಿದ್ದಾಳೇನೋ? ಈಗ ತಾನೇ ಬಂದ್ರು. ನೀವ್ ಹೇಳ್ ಕಳಿಸ್ದಾಗೆ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ವರ ಯಾವ್ದು? ಅದೇ ವಿಷಯ ಹೇಳೋಣ ಅಂತ ಬಂದೆ ರಮಣ್ಣ. ಸಿಟಿನಲ್ಲಿ ನಾರಾಯಣ ಅಂತ ಒಬ್ರು ಪ್ರೊಫೆಸರ್ ಇದ್ದಾರೆ, ಸಿಕ್ಕಾಪಟ್ಟೆ ಶ್ರೀಮಂತರು. ಅವ್ರ ಮನೆಯಲ್ಲಿ ಲಕ್ಷ್ಮಿ, ಧನಲಕ್ಷ್ಮಿ ಕಾಲ್ ಮುರ್ಕೊಂಡು ಮೂಲಲ್ಲಿ ಕೂತ್ಬಿಟ್ಟಿದ್ದಾಳೆ. ನೋಡಿ ಪುರೋಹಿತ್ರೆ, ನಾನು ನಿಮ್ಗೆ ಅವತ್ತೇ ಹೇಳಿದ್ದೀನಿ, ನನಗ್ ಬೇಕಾಗಿರೋದು ಈ ಆಸ್ತಿವಂತರು, ಶ್ರೀಮಂತರು, ಕುಬೇರ ವಂಶಸ್ಥರು ಖಂಡಿತ ಅಲ್ಲ. ನನ್ನ ಮನಸ್ಸಲ್ಲಿರೋ ಆಸೆ ಏನು ಅಂತ ನಿಮ್ಗೆ ಚೆನ್ನಾಗೇ ಗೊತ್ತಿದೆ. ಇವಾಗ್ಲೂ ಹೇಳ್ತೀನಿ ಕೇಳಿ. ಓಹೋ, ಏನೋ ರಾಧಾ, ಚೆನ್ನಾಗಿದ್ಯಾ? ನೋಡಿ, ಈ ಕಥೆ, ಕಾದಂಬರಿ, ಸಿನಿಮಾ, ಈ ಟಿವಿ ಸೀರಿಯಲ್ಸ್ ಅಲ್ಲಿ ಬರೋ ಅಣ್ಣಂದ್ರ ಹಾಗೆ ನನ್ ತಂಗಿಗ್ ಬರೋ ಗಂಡು ನನಗಿಂತ ಶ್ರೀಮಂತನಾಗಿರ್ಬೇಕು, ನಮ್ ಜಾತಿಯವನೇ ಆಗಿರ್ಬೇಕು ಅಂತ ಖಂಡಿತ ಹಠ ಮಾಡಲ್ಲ. ನೋಡಿ ಪುರೋಹಿತೆ, ಅವನು ಯಾವುದೇ ಜಾತಿಯವನಾಗಿದ್ರು ಸರಿ, ಅವನೊಬ್ಬ ಮನುಷ್ಯನಾಗಿರ್ಬೇಕು. ಅವನು ಬಡವನಾಗಿದ್ರು ಸರಿ, 1000 ರೂಪಾಯಿ ದುಡಿಯುವಂತ ಸರ್ದಾರ್ ಆಗಿದ್ರು ಸರಿ, ಒಬ್ಬ ಗಂಜಿ ಕುಡ್ಕೊಂಡು ಮಲಗೋನಾಗಿದ್ರು ಸರಿ, ನನಗೇನು ಬೇಜಾರಿಲ್ಲ. ಐ ಡೋಂಟ್ ಕೇರ್. ಆದ್ರೆ ನನ್ನ ಮುದ್ದಿನ ತಂಗಿಗೆ ಬರೋ ಗಂಡು ತುಂಬಿದ ಕುಟುಂಬದವನಾಗಿರ್ಬೇಕು. ಅವನಿಗೆ ಅಪ್ಪ, ಅಮ್ಮ, ಅಣ್ಣ, ತಮ್ಮ, ತಂಗಿ, ಅಕ್ಕ, ಸೋದರ ಮಾವ ಎಲ್ರೂ ಇರ್ಬೇಕು. ಆ ಮನೆ ತುಂಬಾ ಜನ ಇದ್ದು ಯಾವಾಗ್ಲೂ ನಗ್ನಗ್ತಾ ನಂದಗೋಕುಲ್ದಾಗಿರ್ಬೇಕು. ಆ ಮನೇಲಿ 15ರಿಂದ 20 ಜನ ಒಟ್ಟಿಗೆ ಊಟ ಕೂತ್ಕೋಬೇಕು. ಅವರಿಗೆಲ್ಲ ನನ್ನ ತಂಗಿ ಸಂತೋಷದಿಂದ ಊಟ ಬಡಿಸ್ಬೇಕು. ಅದನ್ನ ನಾನು ನೋಡ್ಬೇಕು. ಆ ಸಂತೋಷಕ್ಕಿಂತ ಹೆಚ್ಚಾಗಿ ನನಗೆ ಸ್ವರ್ಗ ಕೊಟ್ರು ಬೇಡ. ರಮಣ, ನೀನು ಮನಸ್ಸಿನಲ್ಲಿ ಏನಿದೆ ಅನ್ನೋದು ನನ್ನ ತಲೆ ಒಳಗೆ ಹೋಯ್ತು. ಆದ್ರೂ ಈಗಿನ ಕಾಲದಲ್ಲಿ ತುಂಬಿದ ಕುಟುಂಬ ಸಿಗೋದು ತುಂಬಾ ಕಷ್ಟ. ಏನ್ ಮಾಡೋದು? ರಾಗಿನಲ್ಲಿ ಸಾಸಿವೆ ಕಾಳು ಹುಡುಕ್ದಾಗೆ. ನಾನ್ ಬಿಡಲ್ಲ ರಮಣ, ಬಿಡೋದಿಲ್ಲ. ನಾನು ಪ್ರಯತ್ನ ಮಾಡೇ ಮಾಡ್ತೀನಿ. ನಾನ್ ಬರಲ್ಲ ರಮಣ. ನಮಸ್ಕಾರ. ನಮಸ್ಕಾರ ರಾಧಮ್ಮ, ನಾನ್ ಬರಲ್ಲ. ಅಣ್ಣ, ತುಂಬಿದ ಕುಟುಂಬ ಅಂದ್ರೆ ನಿಂಗ ಅಷ್ಟೊಂದು ಆಸೆನಾ? ಯಾಕಣ್ಣ? ಹೌದಮ್ಮ, ಮನೆಯಲ್ಲಿ ನೀನ್ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತ ನಾನಿನ್ನ ಚಿಕ್ಕ ವಯಸ್ಸಿನಲ್ಲಿ ಓದಕ್ ಹಾಸ್ಟ್ಲಿಗೆ ಬಿಟ್ಟೆ. ನೀನ್ ದೂರ ಆದಾಗ ಪ್ರತಿದಿನ ಪ್ರತಿ ಕ್ಷಣ ಮಾನಸಿಕವಾಗಿ ಬಹಳ ನೋವು ಅನ್ಭವಿಸ್ತು. ಆಗ ನಮ್ ಕಡೆಯವ್ರು ಯಾರೂ ಇರ್ಲಿಲ್ಲ. ನಾನೊಬ್ಬ ಅನಾಥ. ಒಂದು ಅನಾಥ ಹುಡುಗಿಗೆ ಬಾಳ್ ಕೊಡ್ಬೇಕು ಅಂತ ಅನಾಥಾಶ್ರಮದಿಂದ ಸುಜಾತನ್ ಮದುವೆ ಆಗಿ ಮನೆಗೆ ಕರ್ಕೊಂಡ್ಬಂದೆ. ರಮಣ, ನಿಂಗ್ ಬುದ್ಧಿ ಆಯ್ತಾ? ತುಂಬಿದ್ ನಿಮ್ ನಮ್ನಾಸಾಗೆ ಒಂಟಿಯಾಗಿ ಬಿಟ್ಬಿಟ್ಟು ಬಂದಿದ್ಯಲ್ಲ ಆ ಬುಸ್ರ ಹೆಂಗಸ್ನ. ಒಂದಾದ್ರೆ ಆ ಹೆಣ್ಮಗಿನ ಯಾರು ನೋಡ್ಕೋತಾರೆ? ಏನಾರು ಹೆಚ್ಚು ಕಮ್ಮಿ ಆದ್ರೆ ಏನ್ ಗತೆ? ಸಾಕ್ ಸುಮ್ಮನೆ, ಯಾರಾದ್ರೂ ಕೇಳಿಸ್ಕೊಂಡ್ರೆ ನಗ್ತಾರೆ. ಯಾರು ಬಸರಿನೇ ಆಗಿಲ್ವಾ? ಯಾರಿಗೂ ಆಗ್ದಿರೋ ಹೆರಿಗೆನ ನನ್ಗಾಗ್ತಿದೆ. ಇದೇ ನಂಗೆ ಬೇಜಾರಾಗೋದು. ನಾನು ಏನಾದ್ರೂ ಹೇಳಿದ್ರೆ ಅದಕ್ಕೊಂದು ಕೊಂಕಿಡ್ತೀಯ. ತೋಟದ ಚಿಕ್ಕಣ್ಣ ಏನ್ ಹೇಳ್ದ ಗೊತ್ತಾ? ಏನ್ ಹೇಳ್ದ? ಇವತ್ತು ತುಂಬಿದ ಭೀಮ್ ಅಮಾವಾಸ್ಯೆ, ಮನೇಲಿ ಒಂಟಿ ಬಸ್ರಿ ಹೆಂಗಸ್ನ ಬಿಟ್ಟು ಬಂದಿದೆಯಲ್ಲ,
ನಿಂಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಜವಾಬ್ದಾರಿ ಅಂತ ಬಾಯಿಗೆ ಬಂದಾಗ ಉಗ್ದ. ಅದಕ್ಕೆ ಓಡ್ ಬಂದ್ಬಿಟ್ಟೆ. ಇದು ತೀರಾ ಅತಿ ಆಯ್ತು. ನನ್ ಏನೂ ಆಗಿಲ್ಲ. ಒಂದ್ ಕೆಲಸ ಮಾಡೋಣ, ಬೆಂಗಳೂರಿಂದ ರಾಧನ್ ಕರ್ಸ್ಲಾ? ಬೇಡಪ್ಪ, ಸುಮ್ನೆ ಅವಳು ಓದ್ ಹಾಳಾಗತ್ತೆ. ಮತ್ತನ್ ಏನ್ ಮಾಡುವಂತೀಯ? ಏನು ಮಾಡ್ಬೇಡಿ. ನಿಮ್ ಕೆಲ್ಸ, ನಿಮ್ ವ್ಯವಹಾರದ ಬಗ್ಗೆ ಗಮನ ಕೊಡಿ. ಏನೇನಾಗ್ಬೇಕೋ ಎಲ್ಲ ತಂತಾನಾಗೆ ಆಗತ್ತೆ. ಚಿಕ್ಕ ಮಕ್ಕಳಾಗ ಆಡ್ಬೇಡಿ. ಅರೆ, ಏನ್ರಿ ಇದೆಲ್ಲ? ಆಟ ಸಾಮಾನು. ಅಪ್ಪ, ಕಾಣಿಸ್ತಾ ಇದೆ. ಕೂಸುಟಕ್ ಮುಂಚೆ ಕುಲಾವಿ ಒಲಿಯೋದು ಅನ್ನೋದು ನಿಮ್ಮನ್ನ ನೋಡೇ ಮಾಡಿರ್ಬೇಕು. ಕೂಸು ಹುಟ್ಟಿದ ಮೇಲೆ ಕುಲಾವಿ ತರಕ್ ಹೋದ್ರೆ ಮಗುಗೆ ಶೀತ ನೆಗಡಿ ಬಂದು ನಿಮ್ಮನೆ ತಿರುಗಿ ಬಿಡುತ್ತೆ. ಶೋ ಅಪ್ಪ, ನಾನಿಷ್ಟೆಲ್ಲ ಯಾಕೆ ತಂದಿದ್ದೀನಿ ಗೊತ್ತಾ? ಯಾಕೆ ಹೇಳ್ತೀನಿ ಕೂತು. ಮೆಲ್ಲಿಗೆ ಬಿಡು. ಇಷ್ಟು ದೊಡ್ಡ ಮನೇಲಿ ಇರೋದು ನಾವಿಬ್ರೆ. ನೀನ್ ಮಗುನ ಹೆತ್ಬಿಟ್ಟು ನನ್ ಕೈ ಕೊಟ್ಬಿಡ್ತೀಯ. ನೀನ್ ಅಡ್ಗೆ ಕೆಲಸ ಅಂತ ಯಾವಾಗ್ಲೂ ಅಡ್ಗೆ ಮನೇಲೇ ಇರ್ತೀಯ. ಆಗ ಮಗು ನಾನು ಆಟ ಆಡ್ತಾ ಇರ್ತೀನಿ. ಅದ್ ಆಡೋರ್ಗು ಆಡಿ ನನ್ ಮುಖ ನೋಡಿ ಅಳಕ್ ಶುರು ಮಾಡ್ಬಿಡುತ್ತೆ. ಆಗ ಹೋಗಿ ಆಟ ಸಾಮಾನ್ ತರಕ್ಕಿಂತ ಈಗ್ಲೇ ತಂದಿಟ್ಕೊಂಡು ಮಗು ಹತ್ತಾಗ ಅದ್ರ ಮುಂದೆ ಗಿಲಿಗಿಲಿ ಅಂತ ಆಡ್ಬೋದಲ್ಲ. ನಿಮ್ಮ ದೂರಾಲೋಚನೆಗೆ ನನ್ ಸಲ್ಯೂಟ್. ಸದ್ಯ ದುರಾಲೋಚನೆ ಅನಿಲ್ವಲ್ಲ. ಥ್ಯಾಂಕ್ಸ್. ಹಾಳಾದ್ ಮಳೆ ಬಿದ್ದೆ ಡೈನಾಮೈಟ್ ಎಲ್ಲ ಹಾಳಾಗೋಯ್ತಣ್ಣ. ಸರಿ, ತೋಟದಲ್ಲಿ ಯಾರು ಬಂದವರ ನೋಡೋಗು. ಆಯ್ತಣ್ಣ. ಅವತ್ ನನ್ ಜೊತೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಬಂಧು ಬಳಗ ಇವರಲ್ಲಿ ಯಾರಾದ್ರೂ ಒಬ್ರಿದ್ರೆ ಸಾಕಾಗಿತ್ತು. ನನ್ ಸುಜಾತ ಮಗುನ ನಾನು ಉಳಿಸ್ಕೊತಾ ಇದ್ದೆ. ಅವಳೊಬ್ಳು ಅನಾಥ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನನ್ನು ಅನಾಥನಾಗಿ ಮಾಡಿ ಹೊರಟೋದ್ಲು. ಅದೊಂದೇ ಒಂದು ಕಾರಣಕ್ಕೆ ಅಮ್ಮ. ನನ್ನ ಮುದ್ದಿನ ತಂಗಿಗೆ ಬರೋ ಗಂಡು ತುಂಬಿದ ಕುಟುಂಬದಿಂದ ಬರ್ಬೇಕು ಅಂತ ನಾನು ಆಸೆ ಪಟ್ಟಿತ್ತಪ್ಪ. ಇಲ್ಲಣ್ಣ, ಖಂಡಿತ ತಪ್ಪಿಲ್ಲ ಅಣ್ಣ, ಖಂಡಿತ ಇಲ್ಲ. ಅಯ್ಯಯ್ಯ, ಕಾಡ್ಕೊಂಡ ಬಿದ್ಕೊಂಡಿದ್ದಾನೆಲ್ಲೋ ಪರ್ಮಾವ. ಇನ್ನೇ ಒಂದ್ ಬೆಳಿಗ್ಗೆವರೆಗೂ ಮೇಲೆ ಹೇಳೋದೇ ಇಲ್ಲ. ಬೇಗ ನನ್ ಭಾಗ್ಯ ಬಂದ್ಬಿಟ್ರೆ ರಾತ್ರಿ ಪೂರ ಜಾಗರಣೆ. 6 ತಿಂಗಳಿಂದ ತಬ್ಕೊಂಡಿದ್ದಕ್ಕೂ ಈಗ ತಬ್ಕೊಂಡಿದ್ದಕ್ಕೂ ಸೈಜ್ ಬಹಳ ಹೆಚ್ಚು ಕಮ್ಮಿ ಆಗ್ತಾ ಇದೆಯಲ್ಲ. ಬರ್ತಾ ಬರ್ತಾ ನಿಮ್ಮಪ್ಪ ಕಾರ್ಕೊಂಡಂಗ್ ಉಬ್ಬುತ್ತಾ ಇದೆಯಾ? ಕಟ್ಕೊಂಡ್ ಹೆಂಡ್ತಿನು ಕಳ್ಳತನದಿಂದ ತಬ್ಗಳೋ ಗತಿ ಬಂತಲ್ಲಪ್ಪ ಶಿವನೇ. ಇಂಥ ಸ್ಥಿತಿ ಪ್ರಪಂಚದಲ್ಲಿ ಯಾವ ಅಳಿಯಂದ್ರಿಗೂ ಬರೋದ್ ಬೇಡ. ಬಾಗಿ, ನನ್ ರಾಣಿ, ನನ್ ಚಿನ್ನ, ನಾನ್ ಸಹಾಯ ಮಾಡ್ಲಾ? ಬೇಡ. ನಾನು ಇಲ್ಲೇ ಇದ್ದೀನಿ. ಕೃಷ್ಣ,
ಊರ್ ಹೋಗಿ ಅವ್ರ ಅಣ್ಣಗೆ ವಿಚಾರ ತಿಳಿಸ್ಬಿಟ್ಟು ಬರ್ತೀನಿ ಅಂತ ಹೋದವಳು ಇಷ್ಟೇನಾದ್ರೂ ಬರ್ಲಿಲ್ವಲ್ಲ. ಅವಳು ಇಲ್ದಿದ್ಮೇಲೆ ರಾಧಾ, ಎಕ್ಸ್ಕ್ಯೂಸ್ ಮೀ, ಬಾಸ್ ಕರೀತಿದ್ದಾರೆ. ರಮೇಶ್, ಬಾಸ್ ಬಂದ್ರ? ಇನ್ನೂ ಬಂದಿಲ್ಲ. ಬಂದಿಲ್ವಾ? ಮತ್ತೆ ಬಾಸ್ ಕರೀತಾ ಇದ್ದಾರೆ ಅಂತ ರಾಧಾನ ಹತ್ರ ಸುಳ್ಳು ಯಾಕೆ ಹೇಳಿದ್ಲು? ನಮಸ್ಕಾರ ಗಣಯ್ಯ. ಏನ್ ಯಾಕೆ ಇಷ್ಟ ನಂಚೆ ಹೊರಗೆ ಹೋಗ್ತಾ ಇದೆಯಾ? ಏನಿ ಇಂಪಾರ್ಟೆಂಟ್ ಮ್ಯಾಟರ್? ಏನಿಲ್ಲ ಸರ್, ಅದೇ ತಾವು ಬಂದಿದ್ರೋ ಇಲ್ವೋ ಅಂತ ಸುಮ್ಮನೆ ನೋಡಕ್ ಬಂದೆ. ಐ ಸಿ. ಓಕೆ ಓಕೆ. ಅರೆ ರಾಧಾ, ನೀನು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಮ್ಮ ಇದು, ನನಗಿಂತ ಮುಂಚೆನೆ ಬಂದು ನನ್ನ ಚೇಂಬರ್ ಸೆಟ್ಲ್ ಆಗ್ಬಿಟ್ಟಿದೆಯಲ್ಲ? ಏನಿ ಇಂಪಾರ್ಟೆಂಟ್ ಮ್ಯಾಟರ್? ಹೌದು ಸರ್, ನನ್ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಂದ್ರೆ ನೀವ್ ಹೆಲ್ಪ್ ಮಾಡ್ಬೇಕು. ನಾನು ಹೆಲ್ಪ್? ಹೌ? ನಿಮ್ ಚೇಂಬರ್ ಅಲ್ಲೇ ನನ್ಗೊಂದು ಟೇಬಲ್ ಹಾಕೊಡಿ. ನಾನು ಇಲ್ಲೇ ಇದ್ದು ನನ್ ಪಾಡು ನನ್ ಕೆಲಸ ಮಾಡ್ಕೋತೀನಿ. ನೋ ನೋ ನೋ, ಬಿಡಮ್ಮ ಬೇಡ. ಮೊದ್ಲೇ ನಾನ್ ಚಪಲೇಶ್ವರ. ನನ್ನ ಹೆಂಡತಿಗೆ ಲಟ್ಟಣಿಗೆ ತಿಂದು ತಿಂದು ನೋಡ್ ನನ್ನ ತಲೆ ಹಾಗೆ ಬಾಲಿ ಆಗಿದೆ. ಅದಕ್ಕೆ ಕ್ಯಾಪ್ ಹಾಕೊಂಡು ಓಡಾಡ್ತಾ ಇದ್ದೀನಿ. ನೋ 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 ನೋ. ಹೋಗ್ಲಿ, ಯಾವ್ದಾದ್ರು ಲೆಟರ್ ಡಿಕ್ಟೇಟ್ ಮಾಡಿ ಸರ್. ಲೆಟರ್ಸ್ ಯಾವ್ದು ಪೆಂಡಿಂಗ್ ಅಲ್ಲಿ ಇಲ್ವಲ್ಲಮ್ಮ, ಎಲ್ಲ ಡಿಸ್ಪ್ಯಾಚ್ ಆಗೋಗಿದೆ. ಪ್ಲೀಸ್ ಸರ್, ಏನಾದ್ರೂ ಹೇಳಿ ಸರ್. ಅಟ್ಲೀಸ್ಟ್ ಒಂದು ಕಥೆನಾದ್ರೂ ಹೇಳಿ, ನಾನು ಅದನ್ನೇ ಬರ್ಕೋತೀನಿ. ಕತೆ? ಯು ಮೀನ್ ಸ್ಟೋರಿ? ಕತೆ ಹೇಳೋದ್ರೆ ಗುಂಡಪ್ಪ ಜಿಲೇಬಿ ತಿಂದಷ್ಟು ಖುಷಿ ಆಗುತ್ತಮ್ಮ. ಹೇಳ್ತೀನಿ ಕೇಳೋ, ಕಮಾನ್. ಒಂದಿನ ಏನಾಯ್ತು ಗೊತ್ತಾ? ಓ ಮೈ ಗಾಡ್, ಆಗ್ಲೇ 5 ಗಂಟೆ ಆಗೋಯ್ತು. ರಾಧಾ, ಮನೆಗೆ ಹೋಗಲ್ವಿಲ್ಲಮ್ಮ? ಮನೆಗ? ಇಲ್ಲ ಸರ್, ನಾನಿವತ್ತು ನಿಮ್ ಜೊತೆನೆ ಬರ್ತೀನಿ. ವಾಟ್, ನನ್ ಜೊತೆ ಬರ್ತೀಯಾ? ಓಕೆ ಓಕೆ ಓಕೆ, ಕಮಾನ್. ರಾಧಾ, 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 ಬಾಗಿಲು ತೆಗಿ ಪ್ಲೀಸ್. ರಾಧಾ, 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 ಯಾಕೆ ನಾನು ಅವಾಯ್ಡ್ ಮಾಡ್ತಾ ಇದೀಯಾ? ರಾಧಾ, ಕೃಷ್ಣ, ಹೇ ಕೃಷ್ಣ, ನೀನ್ ಈ ತರ ಮೌನವಾಗಿ ಕೂತಿರೋದ್ ನಾನು ನೋಡೇ ಇಲ್ಲ ಕಣೋ. ಯಾಕೋ, ಏನು ಅಂತ ಮಾತಾಡೋ. ನೀವೆಲ್ಲ ಮನ್ಸ್ ಮಾಡಿದ್ರೆ ನಮ್ ರಾಧಾಕೃಷ್ಣನ್ ಮದ್ವೆನ ಜಾಮ್ ಅಂತ ಮಾಡ್ಬೋದು. ಹಾಗಾದ್ರೆ ನಾವೇನ್ ಮಾಡ್ಬೇಕು ಅಂತ ನೀವೇ ಹೇಳಿ. ಅವತ್ತು ಬಾಸ್ ಚೇಂಬರ್ ಅಲ್ಲಿ ಕೃಷ್ಣ ಏನ್ ಹೇಳ್ದ ಅಂತ ನೀವೆಲ್ಲ ಜ್ಞಾಪಿಸ್ಕೊಳ್ಳಿ. ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕಂಗಿರು, ಈ ಸಂಬಂಧಗಳನ್ನ ಬರೀ ನಾನು ಸಿನಿಮಾಗಳಲ್ಲಿ ನೋಡಿದೀನಿ, ಪುಸ್ತಕದಲ್ಲಿ ಓದಿದೀನಿ ಅಷ್ಟೇ ಸರ್. ಈ ಸಂಬಂಧಗಳ ಸಿಹಿ ಗುಣ ಏನು ಅನ್ನೋದನ್ನ ಇವ್ರುಗಳ ಮುಖಾಂತರ ನಾನು ಅದನ್ನ ಸರಿತಾ ಇದ್ದೀನಿ ಸರ್. ನಮ್ ಕೃಷ್ಣ ಹೇಳಿದ ಮಾತನಂತೆ ಇವತ್ ನಾವೆಲ್ಲ ನಡ್ಕೋಬೇಕು. ನೀವ್ ಅದೇನ್ ಹೇಳ್ಬೇಕು ಅಂತಿದ್ದೀರಾ ಅದನ್ನ ಸ್ವಲ್ಪ ಅರ್ಥ ಆಗೋಗಿ ಹೇಳಿ.
ನಾವೆಲ್ಲ ಒಂದ್ ಕೆಲಸ ಮಾಡೋಣ. ನಾವೆಲ್ಲ ರಾಧನೂರ್ಗೆ ಹೋಗಿ 15 ದಿನ ಕ್ಯಾಂಪ್ ಮಾಡೋಣ. ಅಲ್ಲವ್ರ ಅಣ್ಣಂಗೆ ನಮ್ ಕೃಷ್ಣ ಒಬ್ಬ ಅನಾಥ ಅಲ್ಲ, ಅವನ್ಗೂ ಅಜ್ಜಿ ತಾತ ಬಂಧುಗಳು ಎಲ್ಲ ಇದಾರೆ ಅಂತ ಹೇಳಿ ನಾಟಕ ಆಡಿದ್ರಾಯ್ತು ಅಷ್ಟೇ. ಬೇಡ ರಮೇಶ್, ನಾಟಕ ಆಡಂತಾರ. ಹೋಗಿ ಇರೋ ವಿಷಯ ಹೇಳೋಣ. ಒಪ್ಕೊಂಡ್ರೆ ಸಂತೋಷ, ಇಲ್ಲ ಅಂದ್ರೆ ಆ ದೇವ್ರ ನನ್ನ ಹಣೆ ಬರದಲ್ಲಿ ಏನ್ ಬರ್ದಿದಾನೋ ಹಾಗೆ ಆಗ್ಲಿ. ಕೃಷ್ಣ, 1000 ಸುಳ್ಳು ಹೇಳಿ ಒಂದ್ ಮದುವೆ ಮಾಡುವಂತ ದೊಡ್ಡವ್ರು ಹೇಳಿದ್ದಾರೆ. ಅಂಥದ್ರಲ್ಲಿ ನಾವೆಲ್ಲ ಹೇಳ್ತಾ ಇರೋದು ಒಂದೇ ಒಂದು ಸುಳ್ಳು ತಾನೆ, ಅದೇನು ಅಪರಾಧ ಅಲ್ಲ ಬಿಡು. ಅದು ಅಲ್ಲದೆ ಒಂದ್ಸರಿ ತಾಳಿ ಕಟ್ಟಿದ ಮೇಲೆ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅಣ್ಣ ಆಗ್ಲಿ, ಅತ್ತಿಗೆ ಆಗ್ಲಿ, ಅತ್ತೆ ಆಗ್ಲಿ ಏನೂ ಮಾಡಕ್ಕಾಗಲ್ಲ. ಏನಂತೀರಿ? ಅವ್ರು ಮಾಡಿರೋ ಉಪಕಾರಕ್ಕೆ ನಾವು ಪ್ರತ್ಯುಪಕಾರ ಮಾಡದೇ ಇದ್ರಿ ಹೇಗೆ? ನಾನಂತೂ ಈ ತುಂಬಿದ ಕುಟುಂಬದ ನಾಟಕದಲ್ಲಿ ಪಾತ್ರ ಮಾಡಕ್ಕೆ ರೆಡಿ. ನಾನು ರೆಡಿ. నేను రెడీ సమీ, ನಾನು ರೆಡಿ. ನಾನು ರೆಡಿ. ಕೃಷ್ಣ, ನಾನಂತೂ ಎವರ್ ರೆಡಿ. ಮತ್ತಿನ್ಯಾಕ್ ತಡ? ಯಾರ್ಯಾರಿಗೆ ಯಾವ್ಯಾವ ಪಾತ್ರ ಅಂತ ಹಂಚ್ಬಿಡಿ. ಟೆನ್ನಿಸ್ ಅಪ್ಪ ಆಗ್ಲಿ. ನೀವು ಯಾರು ಅಪಾರ್ಥ ಮಾಡ್ಕೊಳ್ದೆ ಹೋದ್ರೆ ನಾನು ಅಪ್ಪ ಆಗ್ತೀನಿ. ಆದ್ರೆ ಕ್ಯಾರಿಯರ್ ಲೆಕ್ಕಮ್ಮ ಅಮ್ಮಾದ್ರೆ ಮಾತ್ರ. ಸೀತಾಪತಿ, ನೀನ್ ಯಾಕೆ ಹಿಂಗ್ ಹೇಳ್ತಿದ್ಯ ಅಂತ ನನಗೆ ಗೊತ್ತು. ಅಲ್ಲಿ ಪ್ರಸಾದ್ ಹೆಂಡತಿ ನಾನ್ ನಿನ್ನ ಹೆಂಡತಿ ಅಂತ ಹೇಳಿ ತಬ್ಕೊಂಡಂಗೆ ಇಲ್ಲಿ ಲಕ್ಕಮ್ಮನ ಒಂದ್ಸಲ ತಬ್ಕೋಬೇಕು ಅನ್ಕೊಂಡಿದ್ಯಾ? ಅಯ್ಯೋಯ್ಯೋ, ನೋಡಿದ್ರ ನೀವ್ ಇಲ್ಲೇ ಹೀಗೆ ಅಪಾರ್ಥ ಮಾಡ್ಕೊಂಡ್ರಿ ಅಲ್ಲಿ ನಾನು ಪಾರ್ಟ್ ಮಾಡೋದು ಹೇಗೆ? ನಮ್ ಸಹಾಯ ಬರ್ತಲ್ಲ ನುಣ್ಗಿರೋದ್ರಿಂದ ಅವರೇ ತಾತ ಆಗ್ಬಿಡ್ಲಿ. నేనే అజ్జి అయితాను కానీ ఒకటి ಏನು? అక్కడున్న బాత్రూమ్ అంతా నేనే కడుస్తాను. ಅಯ್ಯೋ, ಅದಕ್ಕೆ ಹೇಳೋದು ಉಟ್ಕೊಡ ಸುಟ್ಟು ಹೋಗಲ್ಲ ಅಂತ. ఏమంటివే? ಏಮ లేదు. ಅಪ್ಪ ಆಯ್ತು, ಅಮ್ಮ ಆಯ್ತು, ಅಜ್ಜಿ ಆಯ್ತು, ತಾತನೂ ಆಯ್ತು. ನಿನ್ನ ಅಣ್ಣ ಅದಕ್ಕೆ ನಾನು ನನ್ನ ಹೆಂಡತಿ ಮಾಡಿದ್ರಾಯ್ತು. ನಾನಂತೂ ಕೃಷ್ಣನ್ ಬ್ರದರ್ ಆಗ್ತೀನಿ. ರೀ ಮೋಹನ್, ನೀವ್ ಇವ್ರ ಜೊತೆ ಹೊಟ್ಟೋದ್ರೆ ನನ್ಗತಿ ಏನು? ನೋಡು, ಹೋದ್ರು ಮಾವ ಅಂತ ಹೇಳಿ ಅಲ್ಲೂ ನೋಡ್ತಾ ಇರ್ಬೋದು. ಸೂಪರ್ ಐಡಿಯಾ. ಹಾಗಾದ್ರೆ ನಾನ್ ರೆಡಿನೇ. ಇನ್ ಅಕ್ಕ ಬಾವ ಟೆನ್ನಿಸ್ ಹೆಂಡತಿ ಮಾಡಿದ್ರಾಯ್ತು. ಅಯ್ಯೋ, ಅವನ ಹೆಂಡತಿ ಅವನ ಜೊತೆ ಬರಬೇಕು ಅಂದ್ರೆ ಒಂದು ಲೈನ್ ಆಫ್ ಕಂಟ್ರೋಲ್ ಇದೆ. ಅದು ತೀರಿದ ಮೇಲೆನೆ ಅವನು ಅವ್ರ ಜೊತೆ ಬರೋದು. ಸಾಲದ ವಿಚಾರ ತಾನೆ. ಒಂದ್ ಕೆಲಸ ಮಾಡೋಣ, ನಾವೆಲ್ಲ ಸ್ವಲ್ಪ ಹಾಕೋಣ. ಟೆನ್ನಿಸ್ ಮಾವನ್ ಸಾಲ ತೀರ್ಸೋಣ, ಕೃಷ್ಣನ್ ಮದುವೆ ಮಾಡೋಣ. ಬೇಡಿ, ದಯವಿಟ್ಟು ನೀವು ಯಾರು ಹಣ ತೊಂದರೆ ತಗೋಬೇಡಿ. ನನಗೋಸ್ಕರ ನೀವೆಲ್ಲ ಇಷ್ಟೊಂದು ಕಷ್ಟಪಡ್ತಾ ಇದ್ದೀರಾ, ನನ್ಗೆ ಅದೇ ಸಾಕು. ಹಣದ ವ್ಯವಸ್ಥೆ ನಾನ್ ಮಾಡ್ತೀನಿ. ನಿಮ್ ದೊಡ್ಡ ಮಗಳ ಬಗ್ಗೆ ತಾನೇ ಆ ಯೋಚನೆ ನನಗ್ ಬಿಟ್ಬಿಡಿ, ನಾನ್ ನೋಡ್ಕೊಳ್ತೀನಲ್ಲ. ಹೌದು, ಹಾಳಾದ ಬಸ್ ಯಾಕೆ ಇನ್ನೂ ಬಂದಿಲ್ಲ? ಬರ್ಬೇಕಾಗಿತ್ತು ಇವಾಗ. ಅದು ನಾನು ನೋಡ್ಬಿಟ್ಟು ಹೇಳ್ಬೇಕಾಗುತ್ತೆ. ಎಕ್ಸ್ಕ್ಯೂಸ್ ಮೀ ಸರ್. ಸರ್, ಒಂದ್ 2 ನಿಮಿಷ ನೀವು ನನ್ನ ಲವರ್ ತರ ಆಕ್ಟ್ ಮಾಡ್ಬೇಕು. ಪ್ಲೀಸ್ ಹೆಲ್ಪ್ ಮೀ ಸರ್. ಯಾಕೆ ಏನು ಅಂತ ನಾನು ಆಮೇಲೆ ಹೇಳ್ತೀನಿ. 2 ನಿಮಿಷ ತಾನೆ? ಓಕೆ, ಹೇಳಿ. ಈಗಲೇ ಶಾಸ್ತ್ರಿಗಳ ಹತ್ರ ಹೋಗಿ, ನಾನ್ ಲವ್ ಮಾಡ್ತಿರೋ ಕೃಷ್ಣ ತುಂಬಿದ ಕುಟುಂಬದಿಂದ ಬಂದಿರೋರು, 16 ಜನ ನೆಂಟರು ನಿಷ್ಠರು ಸಂಬಂಧಿಕರಿಂದ ತುಂಬಿದ್ದಾರೆ. ದಯವಿಟ್ಟು ಈ ಮದ್ವೆಗೆ ಒಪ್ಸಿ ಅಂತ ಹೇಳಿ ನೋಡ್ತೀನಿ. ಆಯ್ತಾ? ಹೊರಡೋಣ? ಆಯ್ತು, ಹೊರಡೋಣ. ವಿಷಯ ತಿಳಿದ ಮೇಲೆ ಸುಮ್ಮನೆ ಇದ್ರೆ ಅದು ಮೂರ್ಖತನ. ನಾನು ಈಗಲೇ ಕಾಗದ ಬರೀತೀನಿ. ಫಿಟ್ಟಿಂಗ್ ಇಷ್ಟ ಆಯ್ತು. ನನ್ನ ಮುದ್ದಿನ ತಂಗಿ ರಾಧಾಳಿಗೆ ನಿನ್ನ ಪ್ರೀತಿಯ ಅಣ್ಣ ತಿಳಿಸುವುದೇನೆಂದರೆ, ನೀನು ಒಬ್ಬ ಹುಡುಗನನ್ನು ಪ್ರೀತಿಸುತ್ತಿರುವ ವಿಷಯ ಅವಧಾನಿಗಳಿಂದ ತಿಳಿಯಿತು. ನನ್ನ ಮನದ ಆಸೆಯಂತೆ ತುಂಬಿದ ಕುಟುಂಬದಿಂದ ಬಂದಿರುವ ಹುಡುಗನನ್ನು ಆರಿಸಿರುವ ವಿಷಯ ತಿಳಿದು ನನಗೆ ಅತ್ಯಂತ ಸಂತೋಷವಾಯಿತು. ನಿನ್ನ ಪ್ರೇಮಿಯ ಕುಟುಂಬದ ಸದಸ್ಯರೆಲ್ಲರನ್ನು ಕರೆದುಕೊಂಡು ನಾಳೆಯೇ ನಮ್ಮ ಹಳ್ಳಿಗೆ ಹೊರಟು ಬರುವುದು. ಅವರೆಲ್ಲರನ್ನು ನಾನು ನೋಡಿದ ನಂತರವೇ ನಿನ್ನ ಮದುವೆ ವಿಷಯದ ಇತ್ಯರ್ಥ. ನಿನ್ನ ಪ್ರೀತಿಯ ಹುಡುಗನ ಸಂಬಂಧಿಕರನ್ನು ನೋಡಲು ಕುತೂಹಲದಿಂದ ಕಾಯುತ್ತಿರುವ ನಿನ್ನ ಅಣ್ಣ. ಅಯ್ಯಯ್ಯ, ಎಲ್ರು ನೋಡಿದ ಮೇಲೆ ಮದ್ವೆ ಕೇತನ. ಅವ್ರು ಹೇಳ್ತಿರೋದೇನೋ ಸರಿ, ಆದ್ರೆ ಎಲ್ರು ಒಟ್ಟಿಗೆ ಹಳ್ಳಿಗೆ ಹೋಗೋದು ಇಂಪಾಸಿಬಲ್. ರಾಜನ ಪ್ರಶ್ನೆ ಇದೆಯಲ್ಲ. ಅಯ್ಯೋ, ನಾಡಿದ್ದು ಹೇಗಿದ್ರು 2ನೇ ಶನಿವಾರ, ಆಚೆ ನಾಡಿದ್ದು ಭಾನುವಾರ. ನಾವು ಶುಕ್ರವಾರ ರಾಹುಕಾಲ ಕಳ್ಕೊಂಡು ಹಳ್ಳಿಗೆ ಹೋಗ್ಬಿಡೋಣ. ಮದುವೆ ಮುಗಿಸ್ಕೊಂಡು ಅವತ್ತೇ ವಾಪಸ್ ಬಂದ್ಬಿಡೋಣ. ಕರೆಕ್ಟ್. ಹೇಗಿದ್ರು ಬಾಸ್ ಊರಲ್ಲಿಲ್ಲ, ಅವ್ರು ಬರೋದೇ ಮಂಗಳವಾರ. ಅಷ್ಟರಲ್ಲಿ ನಾವೆಲ್ಲ ಆಫೀಸಲ್ಲಿ ಇರ್ತೀವಲ್ಲ. ಗುಡ್ ಐಡಿಯಾ. ಏನ್ ಹೇಳ್ತೀರಾ? ಬಾರಯ್ಯ ಕೃಷ್ಣ, ಎಷ್ಟೊತ್ತು ಕೂತ್ಕೋ. ಏನು ಅರ್ಜೆಂಟ್ ಬರ್ಕೇಳದಲ್ಲ? ಟೈಮಿಗೆ ಸರಿಯಾಗಿ ನನ್ನ ಹೆಂಡತಿ ಜಾಕ್ಟೆ ಬಾರಿಸ್ಬಿಟ್ಲು. ಮಲ್ಲಿಗೆ ಹೂ ಮುಡಿಸಿದ್ದು, ಮೈಸೂರು ಪಾಕ್ ತಿನ್ಸಿದ್ದು ಅಷ್ಟೇ ಲಾಭ. ಏನಾಯ್ತು ಸರಿಗಳು? ಮಕ್ಳನ್ನ ನೋಡ್ಕೋಬೇಕು, ಹಳ್ಳಿಗೆ ಬಂದಿರಕ್ಕಾಗಲ್ಲ ಅನ್ಬಿಟ್ಲು. ಹೌದೇನೋ?
ಏನ್ ಮಾಡೋದು ಹೇಳು. ಈಗೇನು ಮಾಡೋದು? ಡೋಂಟ್ ವರಿ, ನನಗ್ ಗುರ್ತಿರೋ ನಾಟಕದ ಹೆಂಗ್ಸ್ ಒಬ್ಳಿದಾಳ, ಮದ್ವೆಗ್ ಮುಂಚೆ ನೋಡಿದ್ದು. ಅವಳಿಗೆ ದಿನಕ್ಕಿಷ್ಟು ಅಂತ ಕೊಟ್ಬಿಟ್ರೆ ನನ್ನ ಹೆಂಡತಿಯಾಗಿ ಆಕ್ಟ್ ಮಾಡ್ಕೊಂಡಿರ್ತಾಳೆ. ಏನ್ ಹೇಳ್ತೀಯ? ಮದುವೆಗೆ ಮುಂಚೆ ಸುಮ್ನೆರಪ್ಪ ನೀನು. ಮಾವ, ಏ ಕಾರ್ಕೋಣ, ಏ ಸೋಡಾ ಬುಟ್ಟಿ ಅತ್ತೆ, ಏ ಕತ್ತೆ ಕಿರು ಬಾ ಮೇದ. ಮೈ ಡಿಯರ್ ಬಾಗಿ, ಕಮಾನ್ ಡಾರ್ಲಿಂಗ್, ಕಮಾನ್. ನೀನಪ್ಪ ಮನುಷ್ಯನ, ಜನಪಿಸಾಕಿ, ರಾಕ್ಷಸ. ದುಡ್ಡು ದುಡ್ಡು ಅಂತ ದುಡ್ಡಿಗೆ ಬಾಯಿ ಬಿಡೋ ದುಡ್ಡಿನ ಗುಲಾಮ. ದುಡ್ಡಿಗೋಸ್ಕರ ಮಗಳ ವಿರಹ ವೇದನೆಯನ್ನ ಕೆಡಿಸಿದ್ಯಾ. ನಿನಗ್ ಸ್ವಲ್ಪನೂ ಕನಿಕರನೇ ಇಲ್ಲ. ನಮ್ಮಿಬ್ಬರು ಮದುವೆ ಆಗಿ 8 ವರ್ಷ ಗಂಡ ಹೆಂಡತಿನ ದೂರ ದೂರ ಮಾಡಿದ್ಯಾ. ಮುಂದಿನ ಜನ್ಮದಲ್ಲಿ ನೀನು ಶಾಂಡನಾಗ್ಬಿಡ್ತೀಯ. ಇದು ನನ್ನ ಶಾಪ. ನನ್ನನ್ನು ಏನು ಅಂತ ತಿಳ್ಕೊಂಡ್ಬಿಟ್ಟಿದ್ದೀರಾ ನೀವು. ತಗ ನಿನ್ನ 50,000. ಕಮಾನ್ ಮೈ ಡಿಯರ್ ಬಾಗಿ. ಅಳಿಯಂದ್ರೆ ಇವತ್ತೇ ಫಸ್ಟ್ ನೈಟ್ ಅರೇಂಜ್ ಮಾಡ್ಬಿಡ್ತೀನಿ. ನಿನ್ನ ದರಿದ್ರ ಕೈಯಿಂದ ಫಸ್ಟ್ ನೈಟ್ ಅರೇಂಜ್ ಮಾಡಿದ್ರೆ ಫಸ್ಟ್ ನೈಟ್ ಆಗಲ್ಲ, ಲಾಸ್ಟ್ ನೈಟ್ ಆಗ್ಬಿಡುತ್ತೆ. ಗುಡ್ ಬೈ. ಬೇಗ ಹೋಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ ಬಂದ್ಬಿಡು. ನಮ್ಮ ಮನೆ ಇಲ್ಲಲ್ಲ, ಹಳ್ಳಿಲಿ. ಸುಮ್ನಿರ, ದುಡ್ಡು ಬಂದಿದೆ. ನಿನ್ ಗಂಟೆಗೆ ಕೆಲಸ ಇಲ್ಲ. ನೀನಿಗೋಸ್ಕರ ಕಾಯ್ತಾ ಇರ್ತೀನಿ ಚಿನ್ನ. ಬೇಗ ಬಂದ್ಬಿಡು, ಬೇಗ ಬಂದ್ಬಿಡು. ಅಪ್ಪ ಅಮ್ಮ ನನ್ ಬರ್ಲಾ? ಅಳಿಯಂದ್ರೆ ನಾನು ಸಹಾಯ ಮಾಡಕ್ ಬರ್ಲಾ? ಸುಮ್ನಿರೆ. ಏನಾಯ್ತು ಮೂರ್ತಿ? ಡೈನಮೋ ಕಾಯಿ ಸುಟ್ಟಾಗ್ಬಿಟ್ಟೈತೆ. ಡೈನಾಮೋ ಕಾಯಿ ಸುಟ್ಟೋಗಿದ್ಯಾ? ಎಷ್ಟು ತಾಗತ್ತೆ ರಿಪೇರಿ ಮಾಡೋದಕ್ಕೆ? 5-6 ಗಂಟೆ ಆಯ್ತದೆ. 5-6 ಗಂಟೆ ಆಗತ್ತಾ? ಪಟ್ಟಣಕ್ಕೆ ಹೋಗ್ಬೇಕಾಗತ್ತೇನು? ಹೌದ್ರಾ? ಓಹೋ, ಸರಿ ಹೋಗ್ಬಪ್ಪ. ಏನ್ ಮಾಡಕತ್ತೆ ಆಯ್ತು. ನೋಡೋದೇನಂತ. ಓಹೋ, ಏನ್ ಮಾಡ್ತಾರೆ ಇದ್ರಲ್ಲಿ? ಅದು ರಮಣ, ನಗ್ಬಿಟ್ಟ? ನೀನು ರಮಣ? ಏನು ಎಷ್ಟು ವರ್ಷ ಆಗೋಯ್ತು ನೀನ್ ನೋಡಿ? ಈ ಫ್ಯಾಕ್ಟ್ರಿ ನಿಂದೆ? ಇಲ್ಲಿ ಅದು ನನ್ನ ಸೋದರ ಮಾವನ ಮನೆಗೆ ಹೊರಟಿದ್ದೆ. ಇಲ್ಲಿ ಕಾಲ್ ಕೆಟ್ಟೋಗ್ಬಿಡ್ತು ಕಣ. ಹೋಗ್ಲಿ ಬಿಡ. ಏನಂದ್ರೆ? ಇಲ್ಲಾಂದ್ರೆ ನೀನ್ ನನ್ಗೆಲ್ ಸಿಗ್ತಾ ಇದ್ದೆ. ಬಿಡು, ಅಪರೂಪಕ್ಕೆ ನಮ್ಮೂರು ಬಂದಿದ್ಯಾ, ಒಂದ್ 10 ದಿವಸ ಇದ್ಬಿಟ್ಟು ಹೋಗು. ಅದಲ್ಲ ಕಣಪ್ಪ, ಇದು ಜಾಸ್ತಿ ಮಾತಾಡ. ರಮಣ, ಇದು ಪಾಪ ಅಂದ್ರೆ ಬಾ. ಅಯ್ಯೋ, ಒಂದ್ಸರಿ ಅದು ನಾನು ಓಡಿಸ್ಕೊಂಬಂತು. ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಎಲ್ಲ ನಗ್ತಾ ಕೂತಿದ್ದೀರಲ್ಲ. ಯಾಕೆ, ಏನಾಯ್ತು? ಅಲ್ಲಿ ನಮ್ಮ ಬಾಸ್ ಬಂದಿದ್ದಾರೆ. ನಿನಗೆ ನಮ್ಮ ಮಾತು ಕೇಳಲಿಲ್ಲ ನೀನು. ಗುರು, ನೀನೇ ಒಂದು ಐಡಿಯಾ ಹೇಳಮ್ಮ. ಐಡಿಯಾ? ಯಾಕ ಎತ್ಕೊಂಡ್ಬರ್ತಾ ಇದ್ದೀರಾ? ಬಿಡ್ರೆ ಯಾರಯ್ಯ ನೀವು? ಯಾಕ ಬರ್ಕೊಂಡ್ಬರ್ತೀರ? ಯಾರಯ್ಯ ನೀವು? ಯಾಕ ಯಾರನ್ನ ಬರ್ಕೊಂಡ್ಬರ್ತಾ ಇದ್ದೀರಾ? ನಿಮ್ಗೆ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ, ನನ್ ಜೀವ ಉಳಿಸಯ್ಯ. ನೀವೇ ನಮ್ಮನ್ನ ಕಾಪಾಡ್ಬೇಕು ಸರ್. ನಾನು ನಿಮ್ಮನ್ನ ಕಾಪಾಡ್ಬೇಕಾ? ಅಯ್ಯೋ ರಮೇಶ, ನೀವು? ಅವ್ರಿಬ್ರೇ ಅಲ್ಲ ಸರ್, ಜೊತೆನಲ್ಲಿ ನಾವು ಇದ್ದೀವಿ. ಅದ್ರಪ್ಪ, ಸಾಮೂಹಿಕವಾಗಿ ರಜಾ ಹಾಕ್ಬಿಟ್ಟು ಎಲ್ರು ಏನೋ ಗನಂದಾಲಿ ಕೆಲಸ ಮಾಡ್ತಿದ್ದೀರಾ ಅಂತ ತಿಳ್ಕೊಂಡಿದ್ದೆ. ಈ ಹಳ್ಳಿಲಿ ಏನ್ ರಯ್ಯ ಮಾಡ್ತಿದ್ದೀರಿ? ಹೇಳಕ್ ಹೋದ್ರೆ ದೊಡ್ಡ ಕತೆ ಆಗತ್ತೆ ಸರ್. ಅದಕ್ಕೆ ಟೆಲಿಗ್ರಾಮ್ ತರ ಶಾರ್ಟ್ ಆಗಿ ಹೇಳ್ಬಿಡ್ತೀನಿ. ಅದೇನಾಯ್ತು ಹೇಳ್ರಪ್ಪ. ಶಾರ್ಟ್ ಆಗೋ ಲಾಂಗ್ ಆಗೋ, ಒಟ್ಟಲ್ಲಿ ವಿಷಯ ಗೊತ್ತಾಗಬೇಕು ಅಷ್ಟೇ. ನಮ್ ಕೃಷ್ಣ ಇದನ್ನಲ್ಲ, ಏನ್ ಮಾಡ್ದ? ನಾನು ರಾಧಾ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತೇನೆ. ನಿಮಗ್ ಚೆನ್ನಾಗಿ ಗೊತ್ತಿದೆ, ನಾನೊಬ್ಬ ಅನಾಥ. ರಾಧನ ಅಣ್ಣ ರಾಮಣ್ಣ ಅಂತ ತುಂಬಿದ ಕುಟುಂಬದಲ್ಲಿರೋ ಒಬ್ಬ ಹುಡುಗನಿಗೆನೆ ತನ್ನ ತಂಗಿನ ಕೊಟ್ಟು ಮದುವೆ ಮಾಡೋದು ಅಂತ ಹಠ ಮಾಡ್ತಾ ಇದ್ದೀನಿ. ಅದಕ್ಕೆ ಇವರಿಬ್ಬರು ನಾವು ಒಂದು ಮಾಡೋದಕ್ಕೆ ನಾವು ಬೇರೆ ದಾಳಿ ಕಾಡದೆ ಕೃಷ್ಣನ ನೆಂಟರಾಗಿ ಆಕ್ಟ್ ಮಾಡ್ತಾ ಇದೀವಿ ಸಾರ್. ಈಗ ತಾನೇ ಕುಡ್ತಾ ಇದೆ ಸಾರ್. ಹೌದಾ? ಸರಿ, ಯಾವ್ಯಾವ ಪಾತ್ರ ಮಾಡ್ತಾ ಇದೀರಿ? ನಾನು ತಾತ ಸಾರ್. ಸ್ವಾಮಿ, ನನ್ನ ಅಜ್ಜಿ, ನಾನಪ್ಪ. ನಾನು ಕೃಷ್ಣನ ಅಣ್ಣ ಸರ್. ನಾನು ಕೃಷ್ಣಂಗೆ ತಮ್ಮ ಸರ್. ನಾನು ಭಾವ ಸರ್. ಅಟೆನ್ಷನ್, ಸಲ್ಯೂಟ್ ಸರ್.
ನಾನು ಕೃಷ್ಣನ್ ಗೆಳೆಯ ಹನುವಳ್ಳಿ ಅಂತ. ಇಲ್ಲಿ ಅವನ್ ಸೋದ್ರ ಮಾವ. ನಾನು ಸೋದರ ಮಾವನ್ ಮಗಳಾಗಿ ಯಾಕೆ ಮಾಡ್ತಾ ಇದ್ದೀನಿ? ನಾನು ಇಲ್ಲೂ ಅದೇ ದೇವ್ರು, ಇಲ್ಲೂ ಪ್ಯೂನೇನಾ? ವೆರಿ ಗುಡ್ ವೆರಿ ಗುಡ್. ಬಹಳ ಸಂತೋಷ ಆಯ್ತು ಕಣ್ರಯ್ಯ. ನೀವೆಲ್ಲ ಪಾತ್ರಗಳು ಹಂಚ್ಕೊಂಡ್ಬಿಟ್ರಲ್ಲ, ಅವನಿಗೆ ಚಿಕ್ಕಪ್ಪ ಒಬ್ಬ ಇದ್ದಾನೆ ಮರ್ತು ಬಿಟ್ರ? ಆ ಚಿಕ್ಕಪ್ಪನೇ ನಾನು. ಇಷ್ಟು ವರ್ಷ ಅಮೆರಿಕಾದಲ್ಲಿ ಚಿಕ್ಕಪ್ಪ, ಇವಾಗ ಇಲ್ಲಿಗೆ ಬಂದಿಯಾಳೆ. ಹಾಗೆ ರಾಧಾ ಅಮ್ಮ, ಏನ್ ಸರ್? ನೀವಿಬ್ಬರನ್ನ ಒಂದು ಮಾಡೋದಕ್ಕೆ ಈ ನನ್ನ ಪಾತ್ರ ಚಿಕ್ಕ ಕಾಂಟ್ರಿಬ್ಯೂಷನ್. ಓಕೆ, ನಿಮ್ ಸಂತೋಷ ಸರ್. ಥ್ಯಾಂಕ್ ಯು ಸರ್. ರಮೇಶ, ಕೃಷ್ಣ ರಾಧನ್ ಕಿಡ್ನಾಪ್ ಮಾಡ್ಕೊಂಬ ಅಂತ ಹೇಳಿದ್ದು ನಮ್ಮಿಬ್ಬರು ತಾನೆ? ಹೌದು. ರಾತ್ರಿ ಮುಹೂರ್ತ ಇಡಿಸಿ ದೇವಸ್ಥಾನದಲ್ಲಿ ತಾಳಿ ಕಟ್ಸೋಕೆ ನಮ್ಮಿಬ್ಬರು ತಾನೇ ಹೇಳಿದ್ದು. ಮತ್ತೆ ರಾಧನ್ ಬೇರೆ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ತಾವು ಶಬಾಷ್ ಅನ್ನಿಸ್ಕೊಳ್ಳೋದಿಕ್ಕೆ ಟೆನ್ನಿಸ್ಸು ಹೊನ್ನೊಳ್ಳಿ ಇಬ್ರು ಆ ಹುಡುಗಿನ ಎತ್ಕೊಂಡು ಹೋಗ್ತಿರ್ಬೇಕು. ಹೌದೌದು, ಬಾರ ನೋಡೋಣ. ಮದ್ವೆ ಎಣ್ಣೆ ಇನ್ನೂ ಬಂದಿಲ್ವಲ್ಲಪ್ಪ, ಬೇಗ ಬಂದಿದ್ರೆ ನಾನು ಬೇಗ ತಾಳಿ ಕಟ್ಸಿ ಹೋಗ್ಬೋದಿತ್ತು. ಐನೋರೆ, ನೀವ್ ಆರಾಮಾಗಿ ಪಾಚಳಿ. ಹೆಣ್ಣು ಬಂದ ತಕ್ಷಣ ಕೂರ್ಸಿ ನಿಮ್ಮನ್ನ ತಟ್ಟಿ ಎಬ್ಬಿಸ್ತೀನಿ, ಸರಿನಾ? ಓ, ಅದು ಒಂಥರ ಒಳ್ಳೆ ಕೆಲಸ ಬಿಡು. ರಾಧನ್ ಕರ್ಕೊಂಡ್ ಬರ್ತೀನಿ ಅಂತ ಜನಾರ್ದನ್ ರಮೇಶ್ ಹೋದವರು ಇಷ್ಟದಾದ್ರೂ ಬರ್ಲಿಲ್ವಲ್ಲ? ಟೆನ್ಷನ್ ಮಾಡ್ಕೋಬೇಡ ಕೃಷ್ಣ, ಟೇಕ್ ಇಟ್ ಈಸಿ, ಬಂದೇ ಬರ್ತಾರೆ. ಪಾಪ ಅವ್ರಿಗೇನ್ ತೊಂದರೆ ಆಗಿದೆಯೋ ಏನೋ, ಸ್ವಲ್ಪ ಹೊತ್ತು ಕಾದ್ ನೋಡೋಣ. ಹೇಳ್ರಿ, ಹೆಣ್ಣು ಬಂದಾಯ್ತು, ಮಂತ್ರ ಹೇಳ್ರಿ. ಹಂಗಾರೆ ಬೇಗ ಆರಬಲ್ಲ ತಾಳಿ ಕಟ್ಬಿಡು ಮಾಂಗಲ್ಯ ಅಂತ. ಪ್ರಜ್ಞೆ ತಪ್ಪಿರೋ ಹುಡುಗಿಗೆ ತಾಳಿ ಕಟ್ತಾರೇನ್ರಿ? ಹೆಣ್ಣು ಕಟ್ತಂಗಲ್ವೇನ್ರಿ? ಅಣ್ಣ, ಅವಳು ಎಚ್ಚರ ಆಗೋಷ್ಟಿಗೆ ಏನಾದ್ರು ಎಡವಟ್ ಆಗ್ಬಿಟ್ರೆ? ಏಯ್, ನೀನ್ ಸುಮ್ಕಿರೋ. ಈಗ ಇವಳು ಈ ಬೈರನ್ ಭದ್ರಕೋಟೆ ಒಳಗಡೆ ಅವಳೆ. ಈ ಭದ್ರಕೋಟೆ ಒಳಗಡೆ ಒಂದ್ ಒಣ ಸುಳಿಯಕ್ಕಿಲ್ಲ. ಏನ್ ಆಶ್ಚರ್ಯ, ಇಬ್ರು ಹಿಂಗ್ ಬಿದ್ಯಾರಲ್ಲ, ಯಾರಿರ್ಬೋದು? ನೋಡ ಗೊತ್ತಾಗತ್ತೆ ಯಾರು. ಅರೆ, ಜನಾರ್ದನ್ ಸರ್, ರಮೇಶ್ ಸರ್. ಸರ್ ಸರ್, ದೇವಸ್ಥಾನದ ಹತ್ರ ಏನ್ ಅನಾಹುತ ನಡೀತಿದೋ ಏನೋ, ಮೊದಲು ನಡಿ. ಕೃಷ್ಣ ಕೃಷ್ಣ, ರಾಧಾ ಓಡ್ತಾ ಇದ್ದಾಳೆ.
ಎಲ್ಲೋ ಬಂದ ಇವನ್ ಬೇರೆ ಒಂದು ఈ పులి వేషం వేసుకున్నాడా ఉండవయ్యా అటు కుస్తీ చేస్తావా రా ఇప్పుడు రాయా నా దగ్గర వస్తావా దెబ్బలాటికి చీప్ తిప్పు కొట్టానంటే ఎలా ఉంటుంది ತಾಳಿ ಕಟ್ಟು ಸರ್. ಕುನಾಬು ಎಲ್ಲಾ ವಿಷಯನೂ ಹೇಳ್ದ. ಇಂಥ ಸ್ನೇಹಿತರನ್ನ ಪಡೆದಿರೋದು ನಿನ್ನ ಅದೃಷ್ಟ. ಸ್ವಂತ ಅಣ್ಣ ತಮ್ಮಂದ್ರೆ ಇಷ್ಟೊಂದು ಅನ್ಯೋನ್ಯತೆಯಿಂದ ಇರೋದಿಲ್ಲ. ಆದ್ರೆ ನಿನ್ ಸ್ನೇಹಿತರು ಇಷ್ಟೊಂದು ಅನ್ಯೋನ್ಯತೆಯಿಂದ ಇರೋದು ನೋಡಿ ನನಗೆ ಬಹಳ ಸಂತೋಷ ಆಯ್ತು. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಂ ಮದುವೆ ಅವ್ರಿಗೆ ಮಾಂಗಲ್ಯ ಧಾರಣ ಸುಪ್ರತಿಷ್ಠಿತಮಸ್ತು ಶುಭಮಸ್ತು. ಓ ಬಂಗಾರಮ್ಮ, ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಹರೇ ಕೃಷ್ಣ ಕೃಷ್ಣ ಕೃಷ್ಣ. ನನ್ ಪೆನ್ನು ಬೆನ್ನ ಅಯ್ಯೋ ನನ್ನ ಮಗನ ಊರ್ಗೂರಿ ಹಾಕೊಂಡು ಉರಿತಾ ಇದ್ರೆ ಮುದುಕಿ ಕುಂತ ಹುಡ್ತಿದ್ದಂತೆ. ಅಂತೂ ನಮ್ಮ ರಾಧಾಕೃಷ್ಣರ ಗಲಾಟೆ ಮದುವೆ ಮುಗೀತು. ಅದಾಗೆ ಟೆನ್ನಿಸ್ ಅಲ್ಲಿ